ಅವನು ಅನ್ನ ನೀರಲ್ಲಿ ಸಾಯಬಾರದು. ಒಂದು ಹೆಣ್ಮಗಳು ವಿಧೇಯವಾಗಿ ಅನಾಥರಾಗಬಾರದು. ಒಬ್ಬ ಅಂಗವಿಕಲ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳ್ತೇನೆ. ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ. ವೃದ್ಧಾಪ್ಯ ವೇತನ ನೀಡದ ಜನ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಆಕ್ರೋಶ. ಕೊಪ್ಪ ತಹಸೀಲ್ದಾರ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಹೊಸ ಮಾನದಂಡಗಳನ್ನು ಖಂಡಿಸಿ ಇಂದು ಕೊಪ್ಪ ತಹಸೀಲ್ದಾರ್ ಕಚೇರಿ ಎದುರು ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವೃದ್ಧಾಪ್ಯ, ವಿಧವಾ ಹಾಗೂ ಅಂಗವಿಕಲ ವೇತನಗಳಿಗೆ ಸರ್ಕಾರ ಜಾರಿಗೆ ತಂದಿರುವ ಹೊಸ ಮಾನದಂಡಗಳಿಂದ ಸಾವಿರಾರು ಅರ್ಹ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗೋವಿಂದೇಗೌಡರು ರಾಜಕಾರಣ ಹೋದ್ಮೇಲೆ ನೀವು ಶಾಲೆಗಳನ್ನು ಮುಚ್ಚಿದ್ರಿ, ಅವರು ತೆರೆದ್ರು. ವಿಧವೆಯರಿಗೆ, ಅಂಗವಿಕಲರಿಗೆ ನೀವು 32,000 ಆದಾಯದ ಒಂದು ಮಾನದಂಡ ನೀಡಿದ್ದೀರಲ್ಲ, ಇದು ಕಾನೂನು ಬಾಹಿರ ಮತ್ತು ಜನಗಳ ವಿರೋಧಿ ನೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯದ ಮತ್ತೊಮ್ಮೆ ನೀವು ಅದನ್ನು ಪರಿಷ್ಕರಿಸಬೇಕು. BPLಗೆ ನೀಡುತ್ತಿರುವ 1,20,000 ಆದಾಯದ ದೃಢೀಕರಣವೇ ಇದಕ್ಕೆ ಮಾನದಂಡ ಆಗಬೇಕಂತ ಹೇಳ್ತೇನೆ. 1,20,000 ಆದಾಯವೇ ಮಾನದಂಡ ಅಂಗವಿಕಲರಿಗೆ, ವೃದ್ಧರಿಗೆ, ವಿಧವಾ ವೇತನದವರಿಗೆ ಆಗಬೇಕು. ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ನಮ್ಮ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಹೇಳಿಕೊಳ್ತೇನೆ. ರಾಜ್ಯದ ಅಧಿಕಾರ ಸ್ಥಾಯಿಗಳನ್ನು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಬಿಟ್ಟು ನಿಜವಾದ ನ್ಯಾಯಯುತವಾದ ದೊರಕಬೇಕಾದ ಎಲ್ಲ ಯೋಜನೆಗಳನ್ನು ಸಾಮಾನ್ಯ ವರ್ಗಕ್ಕೆ ನೀಡಿ ಎನ್ನುವ ಮಾತನ್ನು ಸರ್ಕಾರ ಕೇಳಿದೆ. ಅಂಗವಿಕಲರ ವೇತನದ ಒಂದು ಲೆಟರ್ ಸಿಗ್ತಾ ಇದೆ, ಅದರಲ್ಲಿ ಕೇಳ್ತಾರೆ ಮರಣ ದೃಢೀಕರಣ ಪತ್ರ ಕೇಳ್ತಾರೆ. ಮರಣ ದೃಢೀಕರಣ ಕೊಡುವಂಥ ಒಂದು ಅವಿವೇಕಿ ಸರ್ಕಾರಕ್ಕೆ ಧಿಕ್ಕಾರ ಎನ್ನುವ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಏನಾದರೂ ಇದೇ ಥರ ನೀವು ಮುಂದುವರಿಸಿದ್ರೆ ನೀವು ಸರ್ಕಾರನ ನೀವು ಆಡಳಿತ ಮಾಡ್ತಾ ಇಲ್ಲ, ನೀವು ಕುರ್ಚಿ ಭದ್ರತೆ ಮಾಡ್ತಿದ್ದೀರಿ. ಸರ್ಕಾರನ ಬಡವರ ವಿರೋಧಿ ಸರ್ಕಾರ ನಡೀತಾ ಇದೆ ಕರ್ನಾಟಕದಲ್ಲಿ. ನಮ್ಮ ವೃದ್ಧಾಪ್ಯ ಹಾಗೂ ವಿಧವಾ ವೇತನಕ್ಕೆ BPL ಆದಾಯ ದೃಢೀಕರಣವನ್ನೇ ಮಾನದಂಡವನ್ನಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. BPL ಕಾರ್ಡ್ ಹೊಂದಿರುವ ಎಲ್ಲ ಅರ್ಹರಿಗೆ ಯಾವುದೇ ಹೊಸ ನಿಯಮಗಳಿಲ್ಲದೆ ವೇತನ ವಿತರಿಸಬೇಕು ಎಂದು ಆಗ್ರಹಿಸಿದರು. ಅಂಗವಿಕಲರ ವೇತನಕ್ಕೂ ಹೊಸ ಆದಾಯ ಮಿತಿ ನಿಗದಿಪಡಿಸಿರುವ ಕ್ರಮವನ್ನು ಖಂಡಿಸಿದ ಪ್ರತಿಭಟನಾಕಾರರು ಬಡವರು, ಹಿರಿಯ ನಾಗರಿಕರು, ವಿಧವೆಯರು ಹಾಗೂ ಅಂಗವಿಕಲರ ಹಿತಾಸಕ್ತಿಗೆ ಧಕ್ಕೆ ತರುವ ನಿರ್ಧಾರಗಳನ್ನು ಸರ್ಕಾರ ತಕ್ಷಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ಬಳಿಕ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ನೋಡ್ತಾ ಇರಿ ವಾರ್ತಾ ಸಾರಥಿ, ಇದು ನಿಮ್ಮಿಂದ ನಿಮಗಾಗಿ.